गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತಸ ಗುರುಜಿ ಮಾಡುವ ನಮಸ್ಕಾರಗಳು. ವಾರದ ಭವಿಷ್ಯ 13 ಜುಲೈರಿಂದ 19 ಜುಲೈ 2026ರವರೆಗೆ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಅನುಕೂಲತೆಗಳು, ಅನಾನುಕೂಲತೆಗಳು, ಪರಿಹಾರಗಳು ಮತ್ತು ಈ ಒಂದು ವಾರದ ವಿಶೇಷತೆಗಳು ಏನು, ಸೊ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ವಾರದ ಒಂದು ಪ್ರಮುಖ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿ ಇರುತ್ತೆ ಅದೆಲ್ಲವನ್ನು ನೋಡೋಣ. ಮೊದಲನೇದಾಗಿ ಗ್ರಹಗಳ ಒಂದು ವಿಚಾರಕ್ಕೆ ಬರೋದಾದರೆ, ಈ ಒಂದು ಸೋಮವಾರ ಮೀನರಾಶಿ ರಲ್ಲಿ ಶನಿ ಒಂದು ಸಂಚಾರ ನಡೀತಾ ಇದೆ, ರಾಹು ಕುಂಭರಾಶಿಯಲ್ಲಿ ನಡೀತಾ ಇದೆ, ಕುಜ ವೃಷಭ ರಾಶಿಯಲ್ಲಿದೆ, ರವಿ ಬುಧ ಚಂದ್ರ ಮಿಥುನ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿ ಇದ್ದಾರೆ. ಇದು ಸೋಮವಾರದ ಗ್ರಹ ಸಂಚಾರ. ಇನ್ನು ಅದೇ ರೀತಿಯಾಗಿ ಚಂದ್ರ ಮತ್ತೆ ನಿಮಗೆ ಕರ್ಕಾಟಕ ರಾಶಿ ಸಿಂಹ ರಾಶಿಗೆ ಹೋಗುವಂಥದ್ದಾಗತ್ತೆ. 18ನೆಯ ತಾರೀಕು ರವಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡುವಂಥದ್ದಾಗತ್ತೆ. ಇದಿಷ್ಟು ಗ್ರಹಗಳ ಒಂದು ಸಂಚಾರ 13 ಜುಲೈಯಿಂದ 19 ಜುಲೈಯವರೆಗೆ. ಇನ್ನು ಈ ಒಂದು ವಾರದಲ್ಲಿ ಬರ್ತಕ್ಕಂಥ ಪ್ರಮುಖ ದಿನಗಳು ಅಂತ ನೋಡೋದಾದರೆ, 14ನೇ ತಾರೀಕು ಬರುವಂತಹ ಆಷಾಢ ಅಮಾವಾಸ್ಯೆ, 16ನೇ ತಾರೀಕು ಪೂರಿ ಜಗನ್ನಾಥ ಸ್ವಾಮಿಯ ರಥೋತ್ಸವ, ಅದೇ ರೀತಿಯಾಗಿ 19ನೇ ತಾರೀಕು ಷಷ್ಠಿ. ಸೊ ಈ 3 ದಿನಗಳು ತುಂಬ ವಿಶೇಷತೆಯಿಂದ ಈ ವಾರ ಕೂಡಿರುತ್ತೆ. ಇನ್ನು ಆಷಾಢ ಮಾಸ ಬೇರೆ ಇದೇ 14ರಿಂದ ಪ್ರಾರಂಭವಾಗುವಂತಹದ್ದು ಆಗುತ್ತೆ. ಸೊ ಈ ಒಂದು ಆಷಾಢದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಅಥವಾ ಇನ್ನಿತರ ಒಂದಿಷ್ಟು ಪ್ರಮುಖ ಕಾರ್ಯಗಳು ಸಾಧ್ಯ ಮಾಡಲು ಏನಿದ್ರು ತೀರ್ಥ ಕ್ಷೇತ್ರ ಧರ್ಮಕ್ಷೇತ್ರಗಳನ್ನು ಮಾಡಬೇಕಾಗುತ್ತೆ. ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನ, ದೇವಾನುದೇವತೆಗಳ ಒಂದಿಷ್ಟು ದರ್ಶನ ಅಷ್ಟಕ್ಕೆ ಸೀಮಿತವಾಗಿರುತ್ತೆ, ಶುಭ ಕಾರ್ಯಗಳು ಆಗುವುದಿಲ್ಲ ಅಂತಲೇ ಹೇಳಬೇಕು. ಇನ್ನು ಇದೇ ರೀತಿಯಾಗಿ ಈ ಒಂದು ಗ್ರಹಗಳ ಸಂಚಾರ ನಿಮಿತ್ತ ದ್ವಾದಶ ರಾಶಿಗಳ ಭವಿಷ್ಯ ಯಾವ ರೀತಿಯಲ್ಲಿರುತ್ತೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ರಾಶಿಗಳಲ್ಲಿ ಮೊದಲನೆಯ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಒಂದು ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋದಾದರೆ, ಮೇಷರಾಶಿಯವರಿಗೆ ಇಲ್ಲಿ ಆರ್ಥಿಕವಾಗಿ ಅಂದರೆ ನಿಮಗೆ ನಿಂತು ಹೋಗಿರತಕ್ಕಂತಹ ಒಂದಿಷ್ಟು ಆರ್ಥಿಕ ಆಗಿರ್ಬೋದು, ಅಥವಾ ನೀವು ಸಂಪಾದನೆ ಮಾಡಿರ್ತಕ್ಕಂತಹ ಆರ್ಥಿಕ ವಿಷಯ ಆಗಿರ್ಬೋದು, ಅಥವಾ ದೂರದೃಷ್ಟಿಯ ಒಂದು ಆರ್ಥಿಕ ವಿಷಯ ಆಗಿರುತ್ತೆ, ಸಕಾರಾತ್ಮಕವಾಗಿರುತ್ತೆ. ಅಂದರೆ ಇಲ್ಲಿ ಒಂದು ಪ್ಲ್ಯಾನಿಂಗ್ ನಡೆಯುತ್ತೆ, ಯಾವ ರೀತಿಯಲ್ಲಿ ನಾವು ಸೇವ್ ಮಾಡಬೇಕು, ಅಥವಾ ಯಾವ ರೀತಿ ಖರ್ಚು ಮಾಡಬೇಕು, ಅಥವಾ ಯಾವ ರೀತಿ ಆದಾಯದ ಮೂಲವನ್ನು ಹೆಚ್ಚಿಸ್ಕೋಬೇಕು. ಅಂದರೆ ಪ್ರಾಶಸ್ತ್ಯವನ್ನು ನೀವು ಆರ್ಥಿಕವಾಗಿ ಈ ವಾರ ತುಂಬ ಏನಂತೀರ ಪ್ರಮುಖವಾಗಿ ಅದನ್ನು ವಿಚಾರ ಹಂತಕ್ಕೆ ತೆಗೆದುಕೊಳ್ತೀರಾ. ಎಷ್ಟು ಬೇಕೋ ಅಷ್ಟು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದಾಗತ್ತೆ ಮೇಷರಾಶಿಯವರು ಈ ಒಂದು ವಾರ. ಆರ್ಥಿಕವಾಗಿ ನಿಮಗೆ ಅಲ್ಪ ಪ್ರಮಾಣದಲ್ಲಿ ಲಾಭಗಳು ಉಂಟು, ಆದರೆ ಅಧಿಕ ಖರ್ಚುಗಳು ಬಂದಿರೋದರಿಂದ ಅದನ್ನು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಆರ್ಥಿಕದ ಆದಾಯ ಏನಿತ್ತು ಅದು ಬರ್ತಾ ಇದೆ, ಬಟ್ ನಿಮಗೆ ಖರ್ಚುಗಳು ಮಾತ್ರ ಸ್ವಲ್ಪ ಡಬಲ್ ಆಗ್ತಾ ಇರೋದ್ರಿಂದ, ಅಂದರೆ ಇಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸದ ಶುಲ್ಕ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಖರ್ಚುಗಳಾಗಿರ್ಬೋದು, ಕುಟುಂಬ ನಿರ್ವಹಣೆ ಖರ್ಚುಗಳಾಗಿರ್ಬೋದು, ಅಥವಾ ಹೊರ ಒಂದು ಖರ್ಚುಗಳಾಗಿರ್ಬೋದು ಅಧಿಕವಾಗಿರುತ್ತೆ. ನಿಮ್ಮ ಎಕ್ಸ್ಪೆಕ್ಟ್ಗಿಂತ ಜಾಸ್ತಿ ಬಂದಿರೋದ್ರಿಂದ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸ್ವಲ್ಪ ಸಣ್ಣ ಪ್ರಮಾಣದ ಸಾಲಗಳು ಕೂಡ ಈ ವಾರ ನೀವು ಮಾಡುವಂಥದ್ದಾಗಿರುತ್ತೆ ಮೇಷರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕೌಟುಂಬಿಕವಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ದಾಂಪತ್ಯದ ಜೀವನವೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅಣ್ಣ ತಮ್ಮಂದ
ಸಹೋದರ ಸಹೋದರಿಯರ ಸಂಬಂಧವೂ ಕೂಡ ತುಂಬ ಅನುಕೂಲಕರ ಒಂದು ವಾತಾವರಣ ಈ ವಾರ ಮೇಷರಾಶಿಯವರಿಗೆ ಕಂಡುಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ವಾರದಲ್ಲಿ ತಾಳ್ಮೆ ಮತ್ತು ನಿಮಗೆ ಕಡಿಮೆ ಆಗುವಂಥದ್ದಾಗುತ್ತೆ. ಕೆಲವು ಒತ್ತಡದಿಂದ ಕೆಲಸಗಳು ಪ್ರಾರಂಭ ಆಗ್ತಾ ಇರೋದ್ರಿಂದ ಅಥವಾ ಟಾಸ್ಕು ಬೇಗ ಮುಗಿಸುವಂತಹ ವೇಗದಲ್ಲಿ ನೀವು ಸ್ವಲ್ಪ ತಾಳ್ಮೆ ಕಳೆದುಕೊಂಡು ರೇಗಾಡುವುದು, ಕೂಗಾಡುವುದು, ಕೋಪ ಮಾಡಿಕೊಳ್ಳೋದು ಅಧಿಕವಾಗಿರುತ್ತೆ ಈ ವಾರ. ಅಮಾವಾಸ್ಯೆ ಕಳೆದ ನಂತರ ಅಂದರೆ 15, 16, 17 ಈ ಒಂದು ದಿನಗಳಲ್ಲಿ ಕೋಪ ತುಂಬ ಯಾಕೋ ರೇಗಾಡೋದು, ಒಬ್ಬರ ಮೇಲೆ ತುಂಬ ಸುಖ ಸುಮ್ಮನೆ ಕೆದರಿ ಜಗಳಕ್ಕೆ ಹೋಗೋದು, ಇದೆಲ್ಲವೂ ನಿಮಗೆ ಮೇಷರಾಶಿಯವರಿಗೆ ಈ ವಾರ ಕಂಡುಬರುವಂಥದ್ದಾಗತ್ತೆ. ಇನ್ನು ಪ್ರಮುಖ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಕಂಡುಬರುವಂಥದ್ದಾಗುತ್ತೆ. ಇದಕ್ಕೆ ಕಾರಣ ನಿಮ್ಮ ಕೋಪ, ತಾಳ್ಮೆ ಕಳೆದುಕೊಂಡಿರೋದು. ಯಾಕಂದರೆ ಯಾರು ಸಹಕಾರ ಕೊಡೋದಿಲ್ಲ ಹೊರಗಡೆ, ಅವರೆಲ್ಲ ಇವನೇ ಕೋಪಿಷ್ಟ ಅಂತೇಳಿ ದೂರ ಸರಿದು ಬಿಡುವಂಥದ್ದಾಗುತ್ತೆ. ಇದರಿಂದ ಏನಾಗುತ್ತೆ, ಆ ಕೆಲಸ ಕಾರ್ಯ ಸ್ವಲ್ಪ ಪೋಸ್ಟ್ಪೋನ್ ಆಗುವಂಥ ಅವಕಾಶಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಇನ್ನು ಸ್ನೇಹಿತರು ಈ ಒಂದು ಸಮಯದಲ್ಲಿ ಕೆಲವೊಮ್ಮೆ ನಿಮಗೆ ಅಮಾವಾಸ್ಯೆವರೆಗೂ ಅನುಕೂಲಕರ ಒಂದು ವಾತಾವರಣ ಇರುತ್ತೆ. ಅಮಾವಾಸ್ಯೆ ಕಳೆದ ನಂತರ ಅದೇ ಸ್ನೇಹಿತರು ಸಹಾಯಕ್ಕೆ ಬರೋದಿಲ್ಲ. ಇದರಿಂದ ಕೂಡ ಕೆಲಸ ಕಾರ್ಯಗಳು ವಿಳಂಬವಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ನಿಮಗೆ ಅಮಾವಾಸ್ಯೆ ಕಳೆದ ನಂತರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಒಂದು ಸ್ವಲ್ಪ ಆರೋಗ್ಯದಲ್ಲಿ ಜ್ವರಾದಿಗಳಾಗ್ಬೋದು, ಅಥವಾ ಈ ಥ್ರೋಟ್ ಇನ್ಫೆಕ್ಷನ್ ಆಗ್ಬೋದು, ಅಥವಾ ನಿಮಗೆ ಆಫ್ ಹೆಡ್ಡೇಕ್ ಅಂತೂ ಅತಿಯಾಗಿ ಕಾಡುವಂಥದ್ದು ಇರುತ್ತೆ. ಈ ಒಂದು ಸಮಯದಲ್ಲಿ ನಿಮ್ಮ ತಾಳ್ಮೆ ಕೂಡ ಕೈ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಈ ಡಾಕ್ಟರು ಅಥವಾ ಏನಂತೀರ ಬೇರೆಯವರು ಹೇಳಿರೋ ಒಂದು ಮಾತನ್ನು ನೀವು ಕೇಳೋದಿಲ್ಲ. ನಿಮ್ಮ ಒಂದು ತಲೆಗೆ ಏನು ತುಂಬಿಕೊಂಡಿರುತ್ತೋ ಅದನ್ನೇ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ನೀವು ಮಾಡುವಂಥವ್ರಾಗ್ತೀರ. ಇದರಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಇನ್ನೂ ಏರುಪೇರು ಉಂಟಾಗುವಂಥದ್ದು ಕಾಣಿಸುತ್ತೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಕಾಡುವುದುಂಟು. ಹೀಗಾಗಿ ಅವರ ಒಂದು ವಿದ್ಯಾಭ್ಯಾಸಕ್ಕೂ ಕೂಡ ಅನಾನುಕೂಲತೆ ಕಂಡುಬರುವಂಥದ್ದಾಗತ್ತೆ. ಒಟ್ಟಿನಲ್ಲಿ ಈ ವಾರ ಒಂದಿಷ್ಟು ಮಿಶ್ರ ಫಲದೊಂದಿಗೆ ಕೂಡಿರುವಂಥದ್ದಾಗಿರುತ್ತೆ. ಆರ್ಥಿಕ ಲಾಭ ಮತ್ತು ಕೆಲವು ಪ್ರಮುಖ ಕಾರ್ಯಗಳು ಪೋಸ್ಟ್ಪೋನ್ ಆಗುವಂಥದ್ದು, ಇದು ಸ್ವಲ್ಪ ನಿಮಗೆ ಮಾನಸಿಕವಾಗಿ ವಿಚಾರ ಮಾಡಲಿಕ್ಕೆ ಒಂದು ಕಾರಣವನ್ನು ತಂದೊಡ್ಡಲಾಗುತ್ತೆ ಈ ಒಂದು ವಾರ. ಅಂದರೆ ಆರ್ಥಿಕವಾಗಿ ಚೇತರಿಕೆ ಇದೆ, ಆದರೆ ಖರ್ಚುಗಳು ಅಧಿಕವಾಗಿ ಬರ್ತಾ ಇರೋದ್ರಿಂದ ಬ್ಯಾಲೆನ್ಸ್ ಮಾಡೋದೇ ಕಷ್ಟಪಡ್ತಾ ಇರೋದು ಈ ವಾರ ಗಮನಕ್ಕೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರ ಸಾಧ್ಯವಾದಷ್ಟು ಪ್ರಯಾಣದಿಂದ ದೂರ ಇರಲು ಇಷ್ಟಪಡ್ತೀರಾ. ಯಾಕೆಂದರೆ ದುಡ್ಡು ಅಧಿಕವಾದ ಖರ್ಚು ಬರುತ್ತೆ. ಪ್ರಯಾಣ ಅಂದರೆ ಯಾರೋ ಸುಮ್ಮನೆ ಹೋಗಲಿಕ್ಕೆ ಆಗೋದಿಲ್ಲ, ಎಲ್ಲ ಕಡೆಯೂ ಖರ್ಚು ಇರುತ್ತೆ. ಹೀಗಾಗಿ ಪ್ರಯಾಣ ಬಂದಿರುವಂಥದ್ದನ್ನು ನೀವು ಪೋಸ್ಟ್ಪೋನ್ ಮಾಡ್ಬೋದು, ಅಥವಾ ನೀವೇನಂತೀರ ಬೇರೆ ಯಾವುದೋ ಒಂದು ರೀಸನ್ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದಾಗತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮೇಷರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ಅಧಿಕವಾದ ಖರ್ಚುಗಳು ಅನ್ನೋಕ್ಕಿಂತ ಅನಗತ್ಯವಾದ ಖರ್ಚುಗಳಿಗೆ ಕಡಿವಾಣ ಹಾಕಿ ದೂರದ ಪ್ರಯಾಣ ಹೋಗದೇ ಇರೋದು ತುಂಬ ಉತ್ತಮ. ಮತ್ತು ನಿಮ್ಮ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಕೋಪತಾಪಗಳನ್ನು ಕಂಟ್ರೋಲ್ ಮಾಡೋದು ತುಂಬ ಉತ್ತಮ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ, ಅದರ ಜೊತೆಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ, ಮತ್ತು ನಿತ್ಯ ಸೂರ್ಯದೇವರಿಗೆ ಅರ್ಘ್ಯವನ್ನು ಬಿಡಿ. ಅಂದರೆ ಇದರಿಂದ ಏನಾಗುತ್ತೆ, ನಿಮ್ಮ ಈಗೋ ಅಥವಾ ಏನಂತಾರೆ ಈ ತಾಳ್ಮೆ ಕಳೆದುಕೊಳ್ಳೋದು, ಕೋಪ, ಇದೆಲ್ಲವೂ ಕಂಟ್ರೋಲಿಗೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ. ಈ ಒಂದು ವಾರ ನಿಮಗೆ ಆ ಸೂರ್ಯದೇವ ಭಗವಾನ ಎಲ್ಲ ರೀತಿಯಲ್ಲಿ ಮನ ಧನ ರೀತಿಯಲ್ಲಿ ಸಹಾಯ ಮಾಡಲಿ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸುತ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಜ್ಯೋತಿಷ್ಯಾಲಯವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.